ಗಂಗಾ ಮುಖದಲ್ಲಾದ ಬದಲಾವಣೆಗಳನ್ನ ಗಮನಿಸಿದೆ. ನೋಡಿ ಮಾವಿನಕಾಯಿ ಮಾಲೆ. ಇದಕ್ಕೆ ಮೊದಲು ಗಂಗಾನ ನಾನು ಯಾವತ್ತೂ ಆ ಸ್ಥಿತಿಲಿ ನೋಡಲಿಲ್ಲ. ನಮಸ್ಕಾರ ವೀಕ್ಷಕರೇ, ಕೆಲ ವರ್ಷಗಳ ಹಿಂದೆ ಕನ್ನಡದಲ್ಲಿ ಸಾಕಷ್ಟು ರಿಮೇಕ್ ಸಿನಿಮಾಗಳು ನಿರ್ಮಾಣವಾಗ್ತಿದ್ವು. ಆದ್ರೀಗ ಪ್ಯಾನ್ ಇಂಡಿಯಾ ಸಿನಿಮಾಗಳ ಟ್ರೆಂಡ್ ಶುರುವಾದ ಮೇಲೆ ರಿಮೇಕ್ ಸಿನಿಮಾಗಳ ಸಂಖ್ಯೆ ಕಡಿಮೆಯಾಗಿದೆ. ಈ ಹಿಂದೆ ರಿಮೇಕ್ ಸಿನಿಮಾಗಳೇ ಸಾಕಷ್ಟು ನಟರಿಗೆ ದೊಡ್ಡ ಬ್ರೇಕ್ ಕೊಟ್ಟಿರುವುದು ಇದೆ. ಕೆಲವೊಮ್ಮೆ ಸಿನಿಮಾ ಕಥೆಯಲ್ಲಿ ಬದಲಾವಣೆ ಮಾಡಿಕೊಂಡು ರಿಮೇಕ್ ಮಾಡಿದವರು ಇದ್ದಾರೆ. ಎಷ್ಟೋ ಸಲ ಮೂಲ ಚಿತ್ರವನ್ನೇ ಮೀರಿಸುವಂತೆ ರಿಮೇಕ್ ಸಿನಿಮಾಗಳು ಕನ್ನಡದಲ್ಲಿ ಸಕ್ಸಸ್ ಕಂಡಿವೆ. ಅಂತಹ 5 ಸಿನಿಮಾಗಳು ಯಾವುವು ಎಂಬುದನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ. ಯಜಮಾನ. ಒರಿಜಿನಲ್ ಸಿನಿಮಾವನ್ನೇ ಮೀರಿಸಿ ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆದ ಸಿನಿಮಾಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಟನೆಯ ಯಜಮಾನ. 25 ವರ್ಷಗಳ ಹಿಂದೆ ತಮಿಳಿನ ವಾನತ್ತೆ ಪೋಲ ಎಂಬ ಚಿತ್ರವನ್ನ ಕನ್ನಡಕ್ಕೆ ತರಲಾಗಿತ್ತು. ವಿಜಯಕಾಂತ್ ನಟನೆಯ ಈ ಸಿನಿಮಾ ತಮಿಳಿನಲ್ಲಿ ಹಿಟ್ ಆಗಿತ್ತು. ಆದ್ರೆ ಕನ್ನಡದಲ್ಲಿ ಯಜಮಾನ ಆಗಿ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಎಲ್ಲರ ಹುಬ್ಬೇರಿಸಿತ್ತು. ವಿಷ್ಣು ಡಬಲ್ ರೋಲ್ ನಲ್ಲಿ ಕಾಣಿಸಿಕೊಂಡು ಗಮನ ಸೆಳೆದಿದ್ರು. ಕನ್ನಡ ಚಿತ್ರರಂಗದಲ್ಲಿ ದಾಖಲೆಗಳ ಮೇಲೆ ದಾಖಲೆ ಸೃಷ್ಟಿಸಿದ್ದ ಈ ಸಿನಿಮಾ ಇಂದಿಗೂ ಸಾರ್ವಕಾಲಿಕ ಹಿಟ್. ತಮಿಳಿನ ರಿಮೇಕ್ ಆಗಿದ್ರು ಮೂಲ ಭಾಷೆಗಿಂತ ಕನ್ನಡದಲ್ಲೇ ದೊಡ್ಡ ಹಿಟ್ ಆಗಿತ್ತು. ಆಪ್ತ ಮಿತ್ರ. ಗಂಗಾ ಮುಖದಲ್ಲಾದ ಬದಲಾವಣೆಗಳನ್ನ ಗಮನಿಸಿದೆ. ನೋಡಿ ಮಾವಿನಕಾಯಿ ಮಾಲೆ. ಇದಕ್ಕೆ ಮೊದಲು ಗಂಗಾನ ನಾನು ಯಾವತ್ತೂ ಆ ಸ್ಥಿತಿಲಿ ನೋಡಲಿಲ್ಲ. 2004ರಲ್ಲಿ ಬಿಡುಗಡೆಯಾಗಿದ್ದ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಆಪ್ತ ಮಿತ್ರ. ಇದು ಮಲಯಾಳಂನ ಮಣಿ ಚಿತ್ರತಾಳ್ ರಿಮೇಕ್ ಆಗಿತ್ತು. ಮಣಿ ಚಿತ್ರತಾಳ್ ಕಥೆಯನ್ನ ಒಂದಷ್ಟು ಬದಲಾವಣೆ ಮಾಡಿ ಕನ್ನಡಕ್ಕೆ ತರಲಾಗಿತ್ತು. ವಿಷ್ಣುವರ್ಧನ್, ಸೌಂದರ್ಯ ಹಾಗೂ ರಮೇಶ್ ಅರವಿಂದ್ ನಟನೆಯ ಆಪ್ತ ಮಿತ್ರ ಸಿನಿಮಾ ಬರೆದ ದಾಖಲೆಗಳು ಒಂದೆರಡಲ್ಲ. ಈ ಸಿನಿಮಾ ಸತತ 1 ವರ್ಷ ಪ್ರದರ್ಶನ ಕಂಡು ಧೂಳೆಬ್ಬಿಸಿತ್ತು. ಆಪ್ತ ಮಿತ್ರ ಮುಂದೆ ತಮಿಳು, ಹಿಂದಿಯಲ್ಲಿ ರಿಮೇಕ್ ಆಗಿ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು. ಇದೇ ಚಿತ್ರ ಮುಂದೆ ಆಪ್ತರಕ್ಷಕ ಚಿತ್ರಕ್ಕೂ ಪ್ರೇರಣೆಯಾಗಿತ್ತು. ಸಿನಿಮಾಗಳು ಸೋತು ಕಂಗೆಟ್ಟಿದ್ದ ನಿರ್ಮಾಪಕ ದ್ವಾರಕೀಶ್ಗೆ ಆಪ್ತ ಮಿತ್ರ ಭಾರಿ ಲಾಭ ತಂದುಕೊಟ್ಟಿತ್ತು. ಈ ಚಿತ್ರ 5 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಂಡಿತ್ತು. ಉಚ್ಚ. ಹೆಸರೇನು? ಅಭಿಷ್ಟೆ ಶೋಭಿತಾ ಪ್ರಸನ್ನಾಕ್ಷಿ. ಅಭಿಷ್ಟೆ ಶೋಭಿತಾ ಪ್ರಸನ್ನಾಕ್ಷಿ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ವೃತ್ತಿ ಜೀವನಕ್ಕೆ ಮಹತ್ವದ ತಿರುವು ಕೊಟ್ಟ ಸಿನಿಮಾ ಹುಚ್ಚ. ತಮಿಳಿನಲ್ಲಿ ಚಯಾನ್ ವಿಕ್ರಮ್ ನಟಿಸಿದ್ದ ಸೇತು ಸಿನಿಮಾ ಸಕ್ಸಸ್ ಕಂಡಿತ್ತು. ಆದ್ರೆ ಕನ್ನಡದಲ್ಲಿ ಹುಚ್ಚ ಅದನ್ನು ಮೀರಿ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು. ಓಂ ಪ್ರಕಾಶ್ ರಾವ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು. ಚಿತ್ರದಲ್ಲಿ ಸುದೀಪ್ ನಟನೆಗೆ ಪ್ರೇಕ್ಷಕರು ಫಿದಾ ಆಗಿದ್ರು. ಹುಚ್ಚ ಚಿತ್ರದಲ್ಲಿ ಕಿಚ್ಚ ಎನ್ನುವ ಪಾತ್ರದಲ್ಲಿ ನಟಿಸಿದ್ದ ಸುದೀಪ್ ಮುಂದೆ ಆ ಹೆಸರನ್ನೇ ತಮ್ಮ ಹೆಸರಿನೊಂದಿಗೆ ಸೇರಿಸಿಕೊಂಡ್ರು. ಚೆಲುವಿನ ಚಿತ್ತಾರ. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯತ್ಕಲೆ. 2007ರಲ್ಲಿ ತೆರೆಕಂಡ ಎಸ್ ನಾರಾಯಣ್ ಅವರ ನಿರ್ದೇಶನದ ಚೆಲುವಿನ ಚಿತ್ತಾರ ಸಿನಿಮಾ ಅಭೂತಪೂರ್ವ ಯಶಸ್ಸು ಕಂಡಿತ್ತು. ಇದು ತಮಿಳಿನ ಕಾದಲ್ ರಿಮೇಕ್. ಅದಾಗಲೇ ಮುಂಗಾರು ಮಳೆ ಸಿನಿಮಾ ಮಾಡಿ ಗೆದ್ದಿದ್ದ ಗಣೇಶ್ಗೆ ಈ ಸಿನಿಮಾದಿಂದ ಗೋಲ್ಡನ್ ಸ್ಟಾರ್ ಬಿರುದು ಸಿಕ್ಕಿತ್ತು. ಚೆಲುವಿನ ಚಿತ್ತಾರ ನಟಿ ಅಮೂಲ್ಯ ಅವರಿಗೂ ದೊಡ್ಡ ಬ್ರೇಕ್ ಕೊಟ್ಟಿತ್ತು. ಹೊಸ ಟ್ಯೂನ್ಗಳನ್ನ ಹಾಕಿ ಸಂಗೀತ ನಿರ್ದೇಶಕ ಮನೋಮೂರ್ತಿ ಸಕ್ಸಸ್ ಕಂಡಿದ್ರು. ಚೆಲುವಿನ ಚಿತ್ತಾರ ಕನ್ನಡದ ಎವರ್ ಗ್ರೀನ್ ಸಿನಿಮಾಗಳ ಲಿಸ್ಟ್ ಸೇರಿದೆ. ಬುಲ್ಬುಲ್. ನನ್ ಬುಲ್ಬುಲ್ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ, ಆಹಾ ಅವಳಾಗೇ ಇದ್ದಾಳೆ. ಇನ್ ನೋಡ್ರೋ ಮಕ್ಳ, ಅವಳ ಹೇಗ್ ಪಟಾಯಿಸ್ತೀನಿ ಅಂತ. ತೆಲುಗಿನ ಡಾರ್ಲಿಂಗ್ ಚಿತ್ರವನ್ನ ಬುಲ್ಬುಲ್ ಹೆಸರಿನಲ್ಲಿ ಒಂದಷ್ಟು ಬದಲಾವಣೆ ಜೊತೆಗೆ ಕನ್ನಡಕ್ಕೆ ತರಲಾಗಿತ್ತು. ಈ ಸಿನಿಮಾ ಕೂಡ ಸೂಪರ್ ಸಕ್ಸಸ್ ಕಂಡಿತ್ತು. ನಟಿ ರಚಿತಾ ರಾಮ್ಗೆ ಈ ಚಿತ್ರ ದೊಡ್ಡ ಸಕ್ಸಸ್ ನೀಡಿತ್ತು. ಒಂದರ ಹಿಂದೊಂದರಂತೆ ಸಿನಿಮಾಗಳು ಸೋತ ದರ್ಶನ್ ಅವರಿಗೆ ಈ ಸಿನಿಮಾ ಗೆಲುವಿನ ಟಾನಿಕ್ ನೀಡಿದ್ದು ಸುಳ್ಳಲ್ಲ. ಇಂದಿಷ್ಟು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ. ನಮಸ್ಕಾರ.